ಇವತ್ತು ಲಕ್ಷ್ಮಣ ಸವದಿ ಬೆಳಗಾಂದವನಿದ್ರೂ ಕೂಡ ಬಸವಣ್ಣ ಏನು ಹೇಳಿದ್ದಲ್ಲ, ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂಥೇಳಿ ನಾ ಬೇರೆ ಜಿಲ್ಲೆಯವನಾದರೂ ಸಹಿತ. ಆದರೆ ಒಂದು ನಾನು ಹೆಮ್ಮೆ ಪಟ್ಟುಕೊಂಡು ಅಭಿಮಾನದಿಂದ ಒಂದು ಮಾತನ್ನು ಹೇಳ್ದೆ, ಗೌಡ್ರೆ, ನನಗೆ ಒಂದು ಹೆಮ್ಮೆ ಏನು ಅನ್ನಿಸ್ತದೆ ಅಂದರೆ, ನಮ್ಮ ಸಮಾಜ ಅವತ್ತೇನು ಭಾರತೀಯ ಜನತಾ ಪಕ್ಷದವರು ನನಗೆ ಅನ್ಯಾಯವನ್ನು ಮಾಡಿದರು, ಪಕ್ಷದಿಂದ ನನ್ನನ್ನು ಹೊರಗೋಗುವಂಥ ವಾತಾವರಣ ನಿರ್ಮಾಣ ಮಾಡಿದ್ರು. ಆ ಪಕ್ಷವನ್ನು ಬಿಟ್ಟು ನಾನು ಕಾಂಗ್ರೆಸ್ ಸೇರಿದ ಮೇಲೆ ನಮ್ಮ ಮನೆ ಮಗನಿಗೆ ಇದು ಅನ್ಯಾಯ ಆಯಿತು ಅಂತ ಹೇಳಿ ಒಂದು ಭಾವನೆಯನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಭಾಳಷ್ಟು ಗಾಣಿಗರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಆಯ್ಕೆ ಆಗೋದರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಳಿಲು ಸೇವೆಯನ್ನು ಮಾಡಿದರು ಅಂತ ಹೇಳಿ ನನಗೆ ಅಭಿಮಾನ ಇದೆ. ನಾನು ಮೊದಲು ಯಾವತ್ತೂ ಸಂದರ್ಭದಲ್ಲಿ ನಾನು ಒಂದು ಜಾತಿಗೆ ಸೀಮಿತ ಆಗಿರ್ತಿರಲಿಲ್ಲ. ಆದರೆ ಆ ಚುನಾವಣೆ ಸಂದರ್ಭ ನೋಡಿದ ಮೇಲೆ ನನಗನಿಸಿತ್ತು, ಇಡೀ ರಾಜ್ಯದಲ್ಲಿ ನನ್ನ ಸಮಾಜ ನನಗೆ ತೊಂದರೆಯಾದಾಗ, ನನ್ನ ಕಣ್ಣಲ್ಲಿ ನೀರು ಬಂದಾಗ ಆ ನೀರನ್ನು ಒರೆಸುವಂಥ ಕೆಲಸ ಯಾರು ಮಾಡಿದರು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಗಾಣಿಗರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೀನಿ, ನೀವೇನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ಒಂದು ವಿಶ್ವಾಸ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಂತಃಕರಣ, ಆ ಯಾವುದಕ್ಕೂ ಕೂಡ ನಾನು ಸಮಾಜಕ್ಕೆ ಚ್ಯುತೆ ಬರುವಂಥ, ಕಪ್ಪು ಚುಕ್ಕಿ ಹಚ್ಚುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಕುಲಕ್ಕೆ ಹೂ ತರ್ತೀನಿ ಹೊರತಾಗಿ ಹುಲ್ಲು ತರುವಂಥ ಕೆಲಸವನ್ನು ಖಂಡಿತವಾಗಿಯೂ ನಿಮ್ಮ ಮನೆ ಮಗ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಅಂತಃಕರಣ, ನಿಮ್ಮೆಲ್ಲರ ಒಂದು ಪ್ರೀತಿ ನನ್ನ ಮೇಗೆ ಇಟ್ಟಿದ್ದೀರಿ, ಅದಕ್ಕೆ ನಾನು ಋಣಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ರಾಜಕೀಯ ವೇದಿಕೆ ಅಲ್ಲ, ಇದು ವಿಶೇಷವಾಗಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪನವರ ಹೆಸರಿನ ಮೇಲೆ ಒಂದು ಕೇಂದ್ರಕ್ಕೆ ನೀವು ಅಡಿಗಲ್ಲನ್ನು ಹಾಕಿದ್ದೀರಿ. ನಾನಿಲ್ಲಿ ರಾಜಕೀಯ ಪ್ರವೇಶಕ್ಕೆ ಅವಕಾಶ ಕೊಡಲ್ಲ ಮತ್ತು ನಾನು ಮಾತಾಡೋದನ್ನು ಇಲ್ಲ. ನಾನು ಮುಂದೊಂದು ದಿನ ಬರ್ತೀನಿ, ಅವಾಗ ಬಂದಾಗ ನನ್ನ ಅಂತರಾಳದ ವಿಚಾರಗಳನ್ನು ನಿಮ್ಮ ಮುಂದೆ ಮಂಡನೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಂದೊಂದು ಕಳಕಳಿಯ ಪ್ರಾರ್ಥನೆ ಇದೆ. ನೀವು ಸಮಾಜ ಸಂಘಟನೆ ಮಾಡಿ, ಸಮಾಜವನ್ನು ಒಕ್ಕಟ್ಟನ್ನು ಮಾಡಿರಿ. ಯಾವ್ದ್ರಿಗೋಸ್ಕರ ಅಂದರೆ ಸಮಾಜದ ಏಳಿಗೆಗೋಸ್ಕರ ಆಗಬೇಕು. ಇನ್ನೊಂದು ಸಮಾಜಕ್ಕೆ ನಿಮ್ಮ ಸಂಘಟನೆಯಿಂದ ಮನಸ್ಸಿಗೆ ನೋವಾಗ್ತಕ್ಕಂಥ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಗಾಣಿಗ ಸಮಾಜದ ಸಂಘಟನೆ ಬೇರೆಯವರಿಗೆ ಮಾದರಿ ಆಗಬೇಕು. ನೋಡಿ, ಅವರು ಎಷ್ಟು ಒಕ್ಕಟ್ಟಾಗಿದ್ದಾರೆ. ಒಕ್ಕಟ್ಟಿದ್ದು ಇಷ್ಟು ಸಮಾಜ ಇದ್ರೂ ಕೂಡ ಇನ್ನೊಬ್ಬರ ಮನಸ್ಸಿಗೆ ಒಂದು ಘಾಸಿ ಆಗ್ತಕ್ಕಂಥ ಕಾರ್ಯವನ್ನು ಮಾಡೋದಿಲ್ಲ ಅಂಥೇಳಿ ಬೇರೆ ಸಮಾಜದವರು ನಿಮ್ಮನ್ನು ಪ್ರೀತಿಯಿಂದ ಕೊಂಡಾಡಬೇಕು ಅಂಥ ಸಂಘಟನೆ ಆಗಬೇಕು. ನಮ್ಮ ಬಿ ಜಿ ಗೌಡರು ಏನೋ ಹೋಗಿದ್ರೆ ಒಂದೆರಡು ಬಾಂಬ್ ಏನೇನೋ, ಕೆಲವೊಬ್ಬರು ನಮ್ಮ ಮಲ್ಲಾಣ ಹೇಳಿದ್ದು, ನಮ್ಮ ಜಿಲ್ಲೆ ಒಳಗೆ ಒಬ್ಬರು ಶಾಸಕರಿಗೆ ಮನವಿ ಕೊಡೋಕ್ಕೂ ಒಬ್ರು ಇಲ್ಲಾಗ್ಯಾರಂತೇಳಿ. ಅದಕ್ಕೇನು ಇವ್ರ ಕಾರಣ ಏನು? ಈಗ ಒಂದು ಮಾತನ್ನು ನಾನು ಪ್ರಶ್ನೆ ಮಾಡ್ತೀನಿ.
ಇಲ್ಲಿ ಎಂ ಬಿ ಪಾಟೀಲ್ ಅದಾರ, ಫಸ್ಟಕ್ಕೆ ಎಂ ಪಿ ಅಲ್ರಿ ನೀವು, ಫಸ್ಟಕ್ಕೆ ಎಂ ಪಿನ ಎಮ್ ಎಲ್ ಎ ಆಗಿ ಮತ್ತೊಮ್ಮೆ ಎಂ ಪಿ ಆದರು. ಆಮೇಲೆ ಕ್ಷೇತ್ರ ವಿಂಗಡಣೆಗಳಾದಮೇಲೆ ತಿಕೋಟಕ್ಕೆ ಬಂದ್ರೆ ನಾನು ಬಾಜುಕ್. ನಿಮ್ಮ ಕ್ಷೇತ್ರದಾಗ ನಿಮ್ಮ ಸಮಾಜದ ಓಟ್ ಎಟ್ಟದವು? ನಮ್ಮಟ್ಟಂದ್ರೆ ಇವ್ರು ಬೇರೆ ತಿಳ್ಕೊತಾರೆ. ನಮ್ಮ ಕ್ಷೇತ್ರದಾಗ ಒಂದು 700 ಇರಬೇಕು, ಅವ್ರ ಕ್ಷೇತ್ರದಾಗ ಅವ್ರದ್ದು ಎಷ್ಟು ಇರ್ಬೇಕಪ್ಪ ಅಂತಂದ್ರೆ 1,000 2,000. ಇನ್ನು ಇಡೀ ಜಿಲ್ಲಾದಾಗಿನ ಕೂಡ ಕ್ಲಿಯರ್ ಕೂಡ ಬಂದು ಅವ್ನು ಓಟ್ ಹಾಕಿರೇನು? ಇಲ್ಲ. ಮತ್ತು ಇಂಡಿಯಾವ್ರು ಬಂದು ಕಿಶನ್ ಅತನಾಗ ಏನಾರು ಒತ್ತಿರೇನು ಬಟನ್ ನೀವು? ನಾಯಕತ್ವ ಬೆಳೆಸ್ಕೊಳ್ತಕ್ಕಂಥ ನಮ್ಮಲ್ಲಿ ಸ್ವಭಾವ ಗುಣ ಇರಬೇಕು. ಬೇರೆ ಎಲ್ಲ ಸಮಾಜದವರನ್ನು ಹೇಗೆ ಕಾಣಬೇಕು ಅಂದರೆ, ಬೇರೆ ಸಮಾಜದ ಒಬ್ಬ ವ್ಯಕ್ತಿಯ ಕಾಲಲ್ಲಿ ಮುಳ್ಳು ಮುರಿದಾಗ ನಮ್ಮಲ್ಲಿ ಕಣ್ಣಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆದರೆ